ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಒಂದು ರಿವೈಸ್ಡ್ ಗೈಡ್ಲೈನ್ಸನ್ನು ಮಂಡಳಿಯವರು ರಿಲೀಸ್ ಮಾಡಿದ್ದಾರೆ. 10/5/2024 ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಇದು. ಇಲ್ಲಿ ನೋಡ್ಬೋದು, 2024 SLC ಪರೀಕ್ಷೆ 2 ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳ ನೋಂದಣಿ ಮಾಡಿಕೊಳ್ಳುವ ಕುರಿತು ಮಾರ್ಗಸೂಚಿ ಅಂತಿದೆ. ಅಂದರೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಅಟೆಂಡ್ ಮಾಡ್ತಾ ಇದ್ದಾರಲ್ಲ, ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ, ಅದೇ ಕೆಲವೊಂದು ಪುನರಾವರ್ತಿತ ಅಂದರೆ ನೀವು ಎಕ್ಸಾಮಲ್ಲಿ ಅನುತ್ತೀರ್ಣ ಆಗಿಬಿಟ್ಟು ಎಕ್ಸಾಮ್ 1ಅಲ್ಲಿ ಅನುತ್ತೀರ್ಣ ಆಗಿ ಎಕ್ಸಾಮ್ 2ಗೆ ಬರೆಯುವಂಥ ವಿದ್ಯಾರ್ಥಿಗಳು ಪುನರಾವರ್ತಿತ ವಿದ್ಯಾರ್ಥಿಗಳು. ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳಿಕ್ಕೆ ಪಾಸ್ ಆದವ್ರೇನು ಬರಿತಾ ಇದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಕುರಿತು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡ್ಬೋದು, 2024 SLC ಪರೀಕ್ಷೆ 1 ನೋಂದಾಯಿಸಿಕೊಂಡು ಪರೀಕ್ಷೆಗೆ ಗೈರು ಹಾಜರಾದ, ಪೂರ್ಣಗೊಳಿಸಲಾಗಿಲ್ಲದ ಅಂದರೆ ನಾಟ್ ಕಂಪ್ಲೀಟೆಡ್ ಆದಂಥ ವಿದ್ಯಾರ್ಥಿಗಳು. ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅದರ ಅರ್ಥ ಅನುತ್ತೀರ್ಣ ಆಗಿರುವಂಥ ವಿದ್ಯಾರ್ಥಿಗಳು. ಹಿಂದಿನ ಸಾಲಿನಲ್ಲಿ ಅನುತ್ತೀರ್ಣ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ 2024 ಜೂನ್ ಮಾಹೆಯಲ್ಲಿ SLC ಪರೀಕ್ಷೆ 2 ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಜೂನ್ ತಿಂಗಳಲ್ಲಿ SLC ಎಕ್ಸಾಮ್ ನಡೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಅರ್ಹ ಪುನರಾವರ್ತಿತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ. ಅಂದರೆ ನಿಮ್ಮ ಮುಖ್ಯ ಗುರುಗಳನ್ನ ಭೇಟಿ ಆಗಬೇಕಾಗತ್ತೆ. ಯಾರು ನೀವು ಎಕ್ಸಾಮಿಗೆ ಅಟೆಂಡ್ ಆಗ್ತಿರೋ ಅಂಥ ವಿದ್ಯಾರ್ಥಿಗಳು ನಿಮ್ಮ ಮುಖ್ಯ ಗುರುಗಳನ್ನ ಭೇಟಿ ಮಾಡಿಬಿಟ್ಟು ಅವರ ಶಾಲಾ ಲಾಗಿನಲ್ಲಿ ಹೋಗಿಬಿಟ್ಟು ಈ KSEB ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ಅವರ ಶಾಲಾ ಲಾಗಿನ್ ಆಗಿಬಿಟ್ಟು ಅವರು ತಮ್ಮ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಎಕ್ಸಾಮ್ 2ಗೆ. ನೀವು ಹೊರಗಡೆ ಎಲ್ಲಿ ನೆಟ್ ಸೆಂಟ್ರ್ ಆಗಿರ್ಬೋದು ಮತ್ತು ಎಲ್ಲಿ ನಿಮ್ಮ ಫೋನಲ್ಲಿ ಆಗಿರ್ಬೋದು ಇದು ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಶಾಲಾ ಲಾಗಿನಲ್ಲೇ ಮುಖ್ಯ ಶಿಕ್ಷಕರಿಗೆ ಮಾಡಬೇಕಾಗತ್ತೆ. ಹೀಗಾಗಿಬಿಟ್ಟು ನೀವು ಈ ನಿಗದಿತ ದಿನಾಂಕದ ಒಳಗಡೆ ಹೋಗಿ ನಿಮ್ಮ ಮುಖ್ಯ ಗುರುಗಳನ್ನ ಭೇಟಿ ಮಾಡಬೇಕಾಗತ್ತೆ. ಅವರಿಗೆ ಮುಖ್ಯ ಶಿಕ್ಷಕರು ಇರುವಂಥದ್ದು ಇದು. ಅಂದರೆ ನೀವು KSEB ವೆಬ್ಸೈಟ್ ಹೋಗಿಬಿಟ್ಟು ಅವರು ಶಾಲಾ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ರಿಜಿಸ್ಟ್ರೇಷನ್ ಫಾರ್ 2024 ಎಕ್ಸಾಮ್ 2 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ನಂಬರ್ ಕೇಳುತ್ತೆ ವಿದ್ಯಾರ್ಥಿಗಳದ್ದು, ಅದನ್ನು ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ವಿದ್ಯಾರ್ಥಿಗಳು ನೋಂದಣಿ ಸಂಖ್ಯೆಯನ್ನು ನಮೂದು ಮಾಡಿ ಸಬ್ಮಿಟ್ ಕೊಟ್ಟಾಗ ಈ ವಿದ್ಯಾರ್ಥಿಗಳ ವಿವರಗಳು ಎಲ್ಲ ಏನಾದರೂ ಡಿಸ್ಪ್ಲೇ ಆಗುತ್ತೆ. ತಂದೆ ಹೆಸರು, ತಾಯಿ ಹೆಸರು, ಮಗುವಿನ ಹೆಸರು, ಮಾಧ್ಯಮ, ದೈಹಿಕ ಸ್ಥಿತಿ, ಜನ್ಮ ದಿನಾಂಕ, ಪರೀಕ್ಷೆ ತೆಗೆದುಕೊಳ್ಳುವ ವಿಷಯಗಳು, ಇವುಗಳು ಯಾವುದೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಹಾಗೂ ಮಾರ್ಚ್ 2024 SLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸಲಾಗಲ್ಲದ ನಾಟ್ ಕಂಪ್ಲೀಟ್ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಭಾವಚಿತ್ರ ಹಾಗೂ ಸಹಿ ಮಂಡಳಿ ಲಭ್ಯವಿದ್ದು, ಸದರಿ ಅಭ್ಯರ್ಥಿಗಳು ಈ ಪೂರಕ ಪರೀಕ್ಷೆ ನೋಂದಾಯಿಸಿಕೊಂಡಲ್ಲಿ ಪುನಃ ಇವರುಗಳು ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಮುಖ್ಯ ಗುರುಗಳು ಆ ವಿದ್ಯಾರ್ಥಿಯದು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ. ಮೊದಲು ಅಪ್ಲೋಡ್ ಮಾಡಿದ್ದೆ ಎಲ್ಲ ಫೆಚ್ ಆಗುತ್ತದು. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಶುಲ್ಕ ನೋಡ್ಬೋದು, ಒಂದು ವಿಷಯಕ್ಕೆ 407 ರೂಪಾಯಿ ಇದೆ. ಒಂದು ಸಬ್ಜೆಕ್ಟ್ ಏನಾದರೂ ನೀವು ಅಪ್ಲೈ ಮಾಡ್ತಾಯಿದ್ರೆ, ಅಂದರೆ 2 ಸಬ್ಜೆಕ್ಟ್ ಏನಾದರೂ ಇದ್ದರೆ 507 ಇದೆ. 3 ಅಥವಾ 3ಕ್ಕಿಂತ ಹೆಚ್ಚು ಮೇಲ್ಪಟ್ಟ ವಿಷಯಗಳನ್ನೇನಾದರೂ ನೀವು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ 682 ರೂಪಾಯಿ ಫೀಸ್ ಇದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಆಗ್ಬೋದು, ಯಾಕಂದ್ರೆ ನಿಮ್ಮ ಶಾಲೆ ಮೇಲೆ ಅದು ಡಿಪೆಂಡ್ ಇರುತ್ತೆ. ಮಿನಿಮಮ್ ಇಷ್ಟಂತೂ ಇದ್ದೇ ಇರುತ್ತೆ. ಇಷ್ಟು ಫೀಸನ್ನು ಅವರು ಚಾನಲ್ ಮೂಲಕ ಅವರು ಬೋರ್ಡಿಗೆ ಸಲ್ಲಿಸಬೇಕಾಗುತ್ತೆ ನಿಮ್ಮ ಮುಖ್ಯ ಗುರುಗಳು. ಅವ್ರ ಕಡೆಯೇ ನೀವು ಏನು ಅಂತಂದರೆ ಈ ಅಮೌಂಟನ್ನು ಒಯ್ದು ಕೊಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಬೋದು. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ ಅಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 9/5/2024 ಇದೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿ ಅಂತಿಮ ದಿನಾಂಕ ನೋಡ್ಬೋದು 16/5/2024 ಇದೆ ನೋಡಿ ಲಾಸ್ಟ್ ಡೇಟ್. ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮುಖ್ಯ ಗುರುಗಳು ಶಾಲಾ ಲಾಗಿನಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ 16 ಇದೆ. ಇವತ್ತು 13 ಇದೆ. ಇನ್ನೊಂದು 3 ದಿನ ಟೈಮ್ ಉಳಿದೆ. ಲಾಸ್ಟ್ ಡೇಟ್ ತನಕ ಬಿಡಬೇಡಿ, ಸರ್ವರ್ ಬಿಸಿ ಬರ್ಬೋದು, ಸಮಸ್ಯೆ ಆಗ್ಬೋದು. ನಿಮಗೆ ಮಂಡಳಿಯವ್ರು ಫೋನ್ ಮಾಡಿ ನಿಮಗೆ ಕಿರಿಕಿರಿ ಮಾಡ್ಬೋದು.
ಲಾಸ್ಟ್ ಡೇಟ್ ತನಕ ಬಿಡಬೇಡಿ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿದ ದಿನಾಂಕ. ಅಂದರೆ ನೀವು ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮುಖ್ಯ ಶಿಕ್ಷಕರು ಮಾಡಬೇಕಾಗುತ್ತೆ. ಅದಕ್ಕೆ ಡೇಟ್ ಬಂದು 2 ದಿನ ಎಕ್ಸ್ಟೆಂಡ್ ಇರುತ್ತೆ. 15/5/2024 ಚಾನಲ್ ಡೌನ್ಲೋಡ್ ಮಾಡ್ಕೋಬೋದು ಇಷ್ಟುವರೆಗೆ, ಇಲ್ಲಿವರೆಗೆ. ಲಾಸ್ಟ್ ಡೇಟ್ವರೆಗೆ ಬಿಡ್ಲಕ್ಕೆ ಹೋಗ್ಬೇಡಿ. 17ಕ್ಕೆ 16ಕ್ಕೆ ಮಾಡಿ ನೀವು ಚಾನಲ್ ಡೌನ್ಲೋಡು. ಕ್ರಮ ಸಂಖ್ಯೆ 3ರಂತೆ ಚಾನಲ್ ಮುದ್ರಿಸಿಕೊಂಡು ಬ್ಯಾಂಕಿಗೆ ಜಮೆ ಮಾಡಲು ನಿಗದಿಪಡಿಸಿದ ಕೊನೆ ದಿನಾಂಕ. ಅಂದರೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡಿದ್ದನ್ನು ಒಯ್ದು ಬ್ಯಾಂಕಿಗೆ ಡಿಪಾಸಿಟ್ ಮಾಡಲಿಕ್ಕೆ ಡೇಟ್ ಬಂದುಬಿಟ್ಟು 20/5/2024 ಇದೆ. ಮುಂದೆ 2002 ಮತ್ತು ಹಿಂದಿನ ವರ್ಷಗಳ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಪುನರಾವರ್ತಿತ ಅಭ್ಯರ್ಥಿಗಳ NSPR ಪರೀಕ್ಷಾ ಶುಲ್ಕವನ್ನು ಹಳೆಯ ಪದ್ಧತಿಯಂತೆ ಮಂಡಳಿಯ ನೆಫ್ಟ್ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಪಾವತಿಸಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಅದನ್ನು 20/5/2024 ಇದೆ. ಒಟ್ಟಾರೆ ಪೇಮೆಂಟ್ ನೀವು ಚಾನಲನ್ನು ಒಯ್ದು ಬ್ಯಾಂಕಿಗೆ ತುಂಬಲಿಕ್ಕೆ 20/5/2024 ಲಾಸ್ಟ್ ಡೇಟ್ ಇದೆ. ಮತ್ತು ಎಲ್ಲ ಮಂಡಳಿಗೆ ಚಾನಲನ್ನು ಡೌನ್ಲೋಡ್ ಬಳಸಿಕೊಂಡು ಶುಲ್ಕ ಪಾವತಿ ಮಾಡಿದ ಮೂಲ ಚಾನಲ್, ಅಂದರೆ ಅದು ಪೇಮೆಂಟ್ ಮಾಡಿರುವಂಥ ಚಾನಲ್, ಮತ್ತು 2002 ಮತ್ತು ಹಿಂದಿನ ವರ್ಷದಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮತ್ತು MSME ಹಿಂದಿನ ಪದ್ಧತಿಯಿಂದ ನೆಫ್ಟ್ ಚಾನಲ್ ಮೂಲಕ ಶುಲ್ಕ ಪಾಸ, ಮತ್ತು ನಾಮಿನಲ್ ರೂಲ್ NR ಅಂತ ಬರ್ತದೆ ಅದು, ಮತ್ತು ಸಂಬಂಧಿತ ಇತರೆ ದಾಖಲೆಗಳು ಏನು ಮಾಡಬೇಕು, ಅದು 24/5/2024 ಒಳಗಾಗಿ ನೀವೇನು ಅಂತ ಹೇಳಿದ್ರೆ ಮಂಡಳಿಗೆ ಸಲ್ಲಿಸಬೇಕು. ಅಂದರೆ NR ಅಂತ ಬರುತ್ತೆ. ನೀವು ಮುಖ್ಯ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳದ್ದು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಾಮಿನಲ್ ರೂಲ್ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಹಾಗೆ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು. ಅದು ಐದು ಬ್ಯಾಂಕಿಗೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿರುವಂಥ ಮೂಲ ಚಾನಲ್ ಮತ್ತು ಇದು NR ಮತ್ತು ಲೆಟ್ರ್ ಬರೆದ್ಬಿಟ್ಟು ಮತ್ತೇನು ಅಂತ ಹೇಳಿದ್ರೆ ಅದು ಶಾಲೆಯ ರಿನ್ಯೂವಲ್ ಕಾಪಿ ಇವನ್ನೆಲ್ಲ ಹಚ್ಚಿಬಿಟ್ಟು ನೀವು ಮಂಡಳಿಗೆ ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಆಗಿತ್ತು. ಮತ್ತೇನಾದ್ರು ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹಿಟ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.